ಬಂಗಾರ, ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಹೋಗ್ಬೋದಾಗಿತ್ತಲ್ಲ. ಇಲ್ಲಪ್ಪ, ಕೆಲಸ ಇದೆ, ಬರ್ತೀವಿ. ಹಾಂ, ಆಶೀರ್ವಾದ ಮಾಡಿ. ಚೆನ್ನಾಗಿರಮ್ಮ, ಒಳ್ಳೆಯದಾಗಲಿ. ನಾನು ನನ್ನ ಅಪ್ಪ ಅಮ್ಮನ ಹತ್ರ ದುಡ್ಡು ಕೇಳ್ತೀನಿ ರಾಮವ್ರೆ. ಯಾಕಮ್ಮ, ಏನಾದರೂ ಮರ್ತೀಯಾ? ಇಲ್ಲಪ್ಪ, ಬರ್ತೀವಿ. ಹಾಂ, ಮ್ಯಾಮ್. ಸಾಹೇಬ್ರೆ, ಹೋಗಿದ್ದ ಕೆಲಸ. ಸರ್ದಕ್ಕ, ನಮಗೆ ಕಾಯ್ತಾ ಇದ್ರ ನೀವು? ನಿಮ್ಮ ಚಟ್ಪಟ್ಗೆ ನಂಗೆ ಅರ್ಥ ಆಯ್ತದೆ. ಹೋಗಿದ್ದ ಜಾಗದಲ್ಲಿ ಏನಾಯ್ತು ಅನ್ನೋ ಗಾಬರಿನಲ್ಲಿ ಮಂಜಂತ ಫೋನ್ ಬೇರೆ ಮಾಡಿಸ್ಬಿಟ್ರಿ. ಮಂಜ ಫೋನ್ ಮಾಡಿದ್ನಾ? ಹಾಂ, ನೀವೇ ಹೇಳಿದ್ರಂತಲ್ಲ, ಬೀಗ್ರಿಗೆ ಫೋನ್ ಮಾಡಿದ್ದ. ಹಾಂ, ಹೌದೌದು ಸಾಹೇಬ್ರೆ, ನಾನೇ ಹೇಳಿದ್ದೆ. ಮತ್ತೆ ಹೋಗಿದ್ದ ಕೆಲಸ ಏನಾಯ್ತು ಸಾಹೇಬ್ರೆ? ಮನಸ್ಸಿಗೆ ಸಮಾಧಾನ ಆಯಿತು ಸರ್ದಕ್ಕ. ಹೇಳಬೇಕು ಅಂದರೆ ನಂದಿತಂಗೆ ಥ್ಯಾಂಕ್ಸ್ ಹೇಳಬೇಕು. ನಂದಿತಾ, ನೀನು ಹೇಳದೇ ಇದ್ದಿದ್ರೆ ಈ ಸಂಬಂಧ ಮನಸ್ತಾಪದಲ್ಲಿ ಹಾಗೆ ಉಳ್ಕೊಂಡ್ಬಿಡ್ತಿತ್ತು ಕಣಮ್ಮ. ಅಯ್ಯೋ, ಹಾಗೇನಿಲ್ಲ ಮಾವ. ಈ ಮನೆ ಸೊಸೆಯಾಗಿ ಎಲ್ಲರೂ ಒಟ್ಟಾಗಿರಬೇಕು ಅನ್ನೋದೇ ನನ್ನ ಆಸೆ. ಹಾಗೇ ರಾಮ ಜಾನಕಿನೂ ವಾಪಸ್ ಮನೆಗೆ ಬಂದುಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಲ್ವಾ? ಹೌದು ಮಾವ. ಹೋಗುತ್ತೆ ಹೋಗುತ್ತೆ. ಈಗ ನಾನು ಮಾಡ್ತಿರೋದೆಲ್ಲ ಯಾರು ಇನ್ಮೇಲೆ ಈ ಮನೆಗೆ ಕಾಲಿಡಬಾರ್ದು ಅನ್ನೋ ಕಾರಣಕ್ಕೆ. ಕಾದು ನೋಡಿ ಮಾವ, ಆಟ ಇನ್ನೂ ಇದೆ. ಸದಕ ತಗೊಳ್ಳಿದ್ದನ್ನು ಬೀಗರು ಕೊಟ್ಟರು. ಅಷ್ಟಲಕ್ಷ್ಮಿ ದೇವಸ್ಥಾನದ ಪ್ರಸಾದ ಅಂತೆ, ದೇವ್ರ ಮುಂದೆ ಮಡಗಿಬಿಡಿ, ಎಲ್ಲ ಒಳ್ಳೆಯದಾಗಲಿ. ಈಗ ಹೇಗಮ್ಮ ದುಡ್ಡು ಅರೇಂಜ್ ಮಾಡೋದು? ರಾಮವ್ರಿಗೆ ಅಷ್ಟೆಲ್ಲ ಹೇಳಿ ಈಗ ಖಾಲಿ ಕೈಯಲ್ಲಿ ಹೋದರೆ ಅವ್ರ ಮನಸ್ಸಿನಲ್ಲಿ ಏನೇನೋ ಕಲ್ಪನೆ ಶುರುವಾಗೋಗುತ್ತೆ. ನನ್ನ ಮನೇಲಿ ನನ್ನ ಕರೆಕ್ಟಾಗಿ ಟ್ರೀಟ್ ಮಾಡ್ತಿಲ್ವೇನೋ ಅಂತ ಅನ್ಕೋತಾರೆ. ಆದ್ರೆ ಏನೇ ಆಗಲಿ, ನಾಳೆನೇ ಮನೆ ಖಾಲಿ ಮಾಡಬೇಕು. ಆ ರಾಕ್ಷಸ ತೋರಿಸಿದ ಮನೇಲಿ ಇಷ್ಟು ದಿನ ಇದ್ವಿ ಅಂತ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ನಿಂತ್ಕೊಂಬರಿ. ಅಪ್ಪ, ಯಾಕೆ ಹೀಗೆ ಓಡ್ ಬಂದ್ರಿ? ಏನಾಯ್ತು ಅಪ್ಪ, ಏನಾಯ್ತು? ಮಗಳೇ, ಚಿಕ್ಕ ವಯಸ್ಸಿಂದನೂ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟನೇ, ಆದರೆ ಅಸಾಧ್ಯ ಅಲ್ಲಮ್ಮ. ನಾನು ಫೋನಲ್ಲಿ ಮಾತಾಡೋಕ್ಕೆ ಹೊರಗೆ ಬಂದಾಗ ನೀನು ವಾಪಸ್ ಹೋಗೋಕ್ಕೆ ರೆಡಿಯಾಗಿದ್ದೆ ಅಲ್ವಾ? ಕವಿತಾ ಜೊತೆ ಮಾತಾಡುವಾಗಲೂ ನೀನು ಜೋಶಲ್ಲಿರಲಿಲ್ಲ. ನಿನ್ನ ಮನಸ್ಸಿಗೆ ಏನೋ ಕೊರಿತಾ ಇತ್ತು ಅಲ್ವಾ ಮಗಳೇ? ಇಲ್ಲಪ್ಪ, ಅಲ್ಲ, ಇದನ್ನ ಕೇಳಕ್ಕೆ ಅಲ್ಲಿಂದ ಓಡ್ ಬಂದ್ರ? ಇಲ್ಲಮ್ಮ, ನೀನು ಕೇಳದೆ ಹೋಗಿದ್ದನ್ನು ಕೊಡೋದಕ್ಕೆ ಬಂದೆ. ತಗೋ ಮಗಳೇ. ಅಪ್ಪ, ಯಾಕೆ ಬಂಗಾರ ಹೀಗೆ ಮಾಡ್ತೀಯ? ತಗೋ. ಅಲ್ಲಪ್ಪ, ಅದು ಬಂಗಾರ, ಇದು ನೀನು ನಮಗೋಸ್ಕರ ದುಡ್ದು ಕೊಟ್ಟಿರೋದು ಮಗ, ನಿನಗೆ ಸೇರ್ಬೇಕಾಗಿಲ್ಲ. ಅಲ್ಲ, ಇಲ್ಲಿವರೆಗೂ ಬಂದು ಕೇಳದೆ ಹೋಗ್ತಾ ಇದೆಯಲ್ಲ, ನಾನೇನು ಅನ್ಕೋಬೇಕು? ನಿನ್ನ ಮೇಲೆ ಕೋಪ ಮಾಡ್ಕೋಬೇಕು, ಅಥವಾ ತಂದೆ ತಾಯಿಗೆ ತೊಂದರೆ ಕೊಡದೇ ಇರುವಂಥ ಮಗಳು ಅಂತ ಹೆಮ್ಮೆ ಪಟ್ಕೋಬೇಕು? ಮೊದಲು ನನಗೆ ಹೊಡಿಲೇ ಇಲ್ಲ ಮರಿ, ಆಮೇಲೆ ನಮ್ಮಮ್ಮ ಹೇಳಿದ್ಲು, ತಗೋ ಮರಿ, ನಿಂಗೆ ದುಡ್ಡಿನ ಅವಶ್ಯಕತೆ ಇದೆ.
ಅಪ್ಪ ನನಗೆ ಹೇಗೆ ಕೇಳಬೇಕು ಗೊತ್ತಾಗಲಿಲ್ಲ ಅಪ್ಪ. ಅಯ್ಯೋ ನನ್ನ ಬಂಗಾರ, ಅಳ್ಬೇಡಮ್ಮ. ಅಳಿಯಂದ್ರಿಗೆ ಗೊತ್ತಾದರೆ ನನ್ನ ಮೇಲೆ ಕುಸ್ತಿ ಆಡ್ಬಿಡ್ತಾರಷ್ಟೇ. ನಾ ಬಂದು ಬಿಟ್ಬರಲ್ಲ? ಬೇಡಪ್ಪ, ನಾವು ಹೋಗ್ತೀವಿ. ತುಂಬ ಥ್ಯಾಂಕ್ಸ್ ಅಪ್ಪ. ಎಲ್ಲ ಹೇಳ್ಬೇಡ ಮರಿ, ಈ ದುಡ್ಡು ನಿನಗೆ ಸೇರಬೇಕಾಗಿರೋದು. ಆಲ್ ದಿ ಬೆಸ್ಟ್, ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ಸ್ ಅಪ್ಪ, ಬರ್ತೀವಿ. ಬಾಯ್. ನೀನು ಆಫ್ ಮಾಡೋದನ್ನ. ಸರಿ ಅಣ್ಣ. ಇಂಥ ಸಣ್ಣ ಸಣ್ಣ ವಿಚಾರಕ್ಕೆ ಗಮನ ಕೊಡ್ದೇನೆ ಸರಿಯಾಗಿ ಹೊಡೆಸ್ಕೊತಾ ಇರೋದು. ಏಯ್, ಇವತ್ತೇನೇ ಆಗ್ಲಿಕ್ಕಲ್ಲ, ಆ ಮುದುಕಿನ ಮುಗಿಸ್ಲೇಬೇಕು. ನಾವು ಈ ದಿನ ಟೀಚರ್ ಅಮ್ಮ ಮೇಲೆ ಕಣ್ಣಾಕಿದ್ದೆ, ಈಗ ನೋಡಿದ್ರೆ ಆ ಮುದುಕಿ ಮೇಲೆ ಕಣ್ಣಾಕಿದ್ಯಾ? ಏಯ್, ಅಣ್ಣ ಇಷ್ಟೊತ್ತಾಯ್ತು, ಬರ್ತಾರೆ ಅಂತೀಯಾ? ಅವ್ರ ಮನೇಲಿಲ್ಲ ಅಂದಮೇಲೆ ವಾಪಸ್ ಇದೇ ದಾರಿಲಿ ಬರಬೇಕು. ಕಾರಣ ಇರುವ ಅಣ್ಣ ಅಲ್ಲೋ ಅಣ್ಣ, ಬರ್ತಾವ್ರೆ. ಏಯ್, ರೆಡಿ ಆಗ್ರೋ, ರೆಡಿ ಆಗ್ರೋ ಲೈ. ಏಯ್, ಇವತ್ತು ಯಾವುದೇ ಕಾರಣಕ್ಕೆ ಮಿಸ್ ಆಗ್ಬಾರ್ದು ಕರ್ಲ. ಏಯ್, ಆ ಮುದುಕಿನ ಎಳ್ದು ಒಳಗಾಗಿದ ತಕ್ಷಣ ನೀನು ಗಾಡಿ ಸ್ಟಾರ್ಟ್ ಮಾಡಬೇಕು. ಏಯ್, ಹಾಕೊಳ್ರಲ್ಲ. ಆಟೋದವನಿಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಅಂತಂದ್ರು ಮನೆವರೆಗೂ ಬರಲೇ ಇಲ್ಲ. ಮಾ ಸಾರಿ, ಬೇಜಾರು ಮಾಡ್ಕೋಬೇಡಿ. ನಾನು ನಿಮ್ಮನ್ನ ತುಂಬ ನಡೆಸ್ಬಿಟ್ಟೆ ಇವತ್ತು. ಮನೆಗೆ ಹೋದ್ಮೇಲೆ ನಾನೇ ನಿಮ್ಮ ಕಾಲು ಒತ್ತಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ. ಅಮ್ಮ, ನಿಮಗೆ ಬೇಜಾರಿಲ್ಲ ಅಲ್ವಾ? ಜಾನಕಿ, ಹಾಗಾದರೆ ನಿಮಗೆ ನನ್ನ ಮೇಲೆ ಬೇಜಾರಿಲ್ಲ. ಸರಿ, ಬೇಗ ಬನ್ನಿ, ಮನೆಗೆ ಹೋಗೋಣ. ನಿಮಗೆ ಮಸಾಜ್ ಮಾಡ್ತೀನಿ. ರೆಡಿ ಇರಲ್ಲ. ಓಯ್, ಬಂದ್ರು ಗಾಡಿ. ಅಮ್ಮ, ಬೇಗ ಬನ್ನಿ, ಮನೆಗೆ ಹೋಗೋಣ. ಗಟ್ಟಿಯಾಗಿ ಇಟ್ಕೊಂಡ್ರು. ಸ್ಟಾರ್ಟ್ ಮಾಡೋ ಗಾಡಿನ, ಸ್ಟಾರ್ಟ್ ಮಾಡೋ. ದಯವಿಟ್ಟು ನೀವು ಬರ್ತೀನಿ, ನನ್ನ ಮಗಳು ಸ್ಟಾರ್ಟ್ ಮಾಡೋ ಗಾಡಿನ. ಯಾರೋ ನೀವೆಲ್ಲ? ಗಾಡಿನ ಸ್ಟಾರ್ಟ್ ಮಾಡೋ ಗಾಡಿನ. ಅಮ್ಮ ಬನ್ನಿ.
ರಾಮ ಒಳ್ಳೆಯವರು ಕಷ್ಟ ತಡೀತಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಯಾವಾಗಲೂ ಕಷ್ಟ ಕೊಡೋದು ಯಾವ ನ್ಯಾಯ ದೇವ್ರೆ? ಪಾಪ ಸಾಹೇಬರು ಇಷ್ಟಪಟ್ಟಂಥ ಪಾರ್ವತಮ್ಮನವ್ರ ಜೊತೆಗೆ ಸುಖವಾಗಿ ಬಾಳಕ್ಕಾನಿಲ್ಲ. ಈ ಮನೆಗೆ ಬಂದಂಥ ಲೀಲಮ್ಮನವರು ನೆಮ್ಮದಿಯಾಗಿ ಉಳಿನಿಲ್ಲ. ಈಗ ರಾಮ ಮತ್ತು ಜಾನಕಿ ಈ ಮನೇಲಿಲ್ಲ. ಆದಷ್ಟು ಬಿರ್ನೆ ಎಲ್ಲರೂ ಒಟ್ಟಾಗಿ ಭಾಳ ಹಂಗೆ ಮಾಡಪ್ಪ. ಆಯ್ತಾ ಶಾರದಕ್ಕ, ನಿಮ್ಮ ಮುದ್ದಿನ ಸೊಸೆ ಬಗ್ಗೆ ದೇವ್ರ ಹತ್ರ ಬೇಡ್ಕೊಂಡಿದ್ದು? ಪ್ರತಿದಿನ ಬೇಡ್ಕೋತಿರಲ್ಲ ಶಾರದಕ್ಕ, ರಾಮ ಚೆನ್ನಾಗಿರಬೇಕು, ಜಾನಕಿ ಚೆನ್ನಾಗಿರಬೇಕು, ದೊಡ್ಡ ಮನೆ ತುಂಬಿರಬೇಕು ಅಂತ. ಒಂದಾದರೂ ನೀವು ಅಂದ್ಕೊಂಡಿದ್ದಾಗಿದೆಯಾ? ಇಲ್ಲ. ನನ್ನ ಬಗ್ಗೆ ನೀವು ಒಂದು ದಿನಾನೂ ಬೇಡ್ಕೊಂಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನೋಡಿ, ನಾನು ಎಷ್ಟು ನೆಮ್ಮದಿಯಾಗಿದ್ದೀನಿ, ಎಷ್ಟು ಸಂತೋಷವಾಗಿದ್ದೀನಿ ಅಂತ. ಹೋಗಲಿ ಬಿಡಿ, ಅದಕ್ಕೆ ಯಾಕೆ ನೊಂದ್ಕೋತೀರ? ಈಗ ನೀವು ಮಲ್ಕೊಳ್ಳೋಕ್ಕೂ ಮುಂಚೆ ನಿಮಗೊಂದು ಒಳ್ಳೆ ಸುದ್ದಿ ಹೇಳ್ತೀನಿ, ಅದನ್ನು ಕೇಳಿ ಮಲ್ಕೊಳ್ಳಿ. ನಾನು ಮಾವ ನಿಮ್ಮ ಬೀಗ್ರ ಮನೆಗೆ ಹೋಗಿದ್ವಲ್ಲ, ಅಲ್ಲಿಗೆ ಇನ್ಯಾರು ಬಂದಿದ್ರು ಅಂತ ಗೊತ್ತಾ ಶಾರದಕ್ಕ? ನಿಮ್ಮ ಮುದ್ದಿನ ಸೊಸೆ, ಆ ಟೀಚರ್. ಏನು ಹೇಳ್ತಿದ್ದೀರಾ ಸೊಸೆಮ್ಮ? ಅದೇ ಸಾಹೇಬ್ರು ಮಾವ ಅವಳ ಬಗ್ಗೆ ಯಾಕೆ ಏನು ಹೇಳಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಶಾರದಕ್ಕ? ಪಾಪ ಅವಳಲ್ಲಿರೋ ವಿಚಾರ ಮಾವನಿಗೆ ಗೊತ್ತಿಲ್ಲ. ನಿಮ್ಮ ಮುದ್ದಿನ ಸೊಸೆನೂ ಪಾಪನೇ. ಯಾಕೆ ಅಂದರೆ ಅವಳು ಮುದ್ದಿನ ಮಾವನಿಗೆ ಮುಖ ತೋರ್ಸೋಕ್ಕಾಗದೆ ಅವಳ ಮನೇಲಿ ಬಚ್ಚಿಟ್ಕೊಂಡಿದ್ಲು. ಅವಳು ಯಾಕೆ ಅಲ್ಲಿಗೆ ಬಂದಿದ್ಲು ಅಂತ ಗೊತ್ತಾ ಶಾರದಕ್ಕ? ಅವ್ರ ಅಪ್ಪ ಮಾತ್ರ ದುಡ್ಡಿನ ಸಹಾಯ ಕೇಳೋಕೆ. ಶಾರದಕ್ಕ, ಹೋಗಿ ಹೋಗಿ ಆ ನಿಮ್ಮ ದೇವ್ರ ಹತ್ರ ಇನ್ನೂ ಬೇಡ್ಕೊಳ್ಳಿ, ಜಾನಕಿ ಇನ್ನೂ ಚೆನ್ನಾಗಿರ್ಲಿ ಅಂತ. ಆಗ ಅವಳು ಎಲ್ಲಾನು ಕಳ್ಕೊಂಡು ಡೈರೆಕ್ಟಾಗಿ ಬೀದಿಗೆ ಬೀಳ್ತಾಳೆ. ಗುಡ್ ನೈಟ್ ಶಾರದಕ್ಕ.
ಮಾಡ್ತೀರಾ? ಬರೋ ಹೋಗೋಣ. ಸೂಪರ್ ಕಂಡ್ರಲ್ಲ. ನಾನು ಈ ದಿವಸ ಮಾಡಿರೋ ಕೋಳಿ ಸಾರಲ್ಲೇ ಇವತ್ತೇ ಮೊದಲು ಇದೊಂದು ರುಚಿಯಾಗಿರೋದಲ್ವಾ? ಬೇಲಿ ಆದ್ರೆ ಮಜಾ ಜಾಸ್ತಿ, ಕದ್ದಿರೋ ಕೋಳಿ ರುಚಿ ಜಾಸ್ತಿ ಅಂತ ದೊಡ್ಡವ್ರು ಹೇಳಿಲ್ವ ಮಂಜ? ಏನು ಕದ್ದಿದ್ದ? ಮಾದಪ್ಪನ ಹೆಂಡತಿಗೆ ಹೆರಿಗೆ ನೋವು ಅಂತ ದೊಡ್ಡೊಟ್ಟಿಗೆ ಮನೆ ನೋಡ್ಕೊಂತ ಕೀ ಕೊಟ್ಬಿಟ್ಟೋದ್ರೆ ನಾನು ಅವ್ರ ಕೈ ಕೊಟ್ಟು ಬಂದೆ ಮಂಜ. ಒಟ್ಟಿನಲ್ಲಿ ಬಡ್ಡೆತವ, ನೀವೆಲ್ರು ನನ್ನ ಯಾವ್ದಾನ ಇಕ್ಕಟ್ಟಿಗೆ ಸಿಗಿಸ್ತೀರ ಆಟೆಯ. ಏಯ್ ಸೈಡಿಗೆ ಹೋಯ್ತಾರು. ಏಯ್ ಯಾರೋ ನೀವೆಲ್ಲ, ಮರ್ಯಾದೆಗೆ ಹೋಗ್ತಾ ಇರಿ. ಏಯ್ ಹೋಗಲ್ಲ ಅಂತ ಏನೇ ಮಾಡ್ತೀಯಾ? ಒಂಟಿ ಹೆಂಗ್ಸು ಪೂರಾ ಕತ್ಲೆ. ನಾವು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತೀವಿ ಅಲ್ವೇನ್ರ? ಒಂಟಿ ಗಂಡ್ಸು. ಏಯ್ ರಾಮಣ್ಣ ಬಂದ ಓಡ್ಲಾ? ಅಮ್ಮ 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 ಎದ್ರಿಕೆ ಬಿಡಿ, 1 ನಿಮಿಷ ಬಂದೆ. ನಂಗೆ ಏನು ಹಾಕಿಲ್ಲ ಬಂದೆ.